ಇದು ತುಮಕೂರು ಜಿಲ್ಲೆ ಶಿರಾ ತಾಲೂಕು ಶಿರಾ ನಗರದ ಕಸ್ತೂರಿ ರಂಗಪ್ಪ ನಾಯಕನ ಕೋಟೆ. ಕಸ್ತೂರಿ ರಂಗಪ್ಪ ನಾಯಕನ ಕೋಟೆಯ ಹೆಬ್ಬಾಗಿಲು ಈ ಪ್ರವೇಶ ದ್ವಾರ ಇಲ್ಲಿ ಕಾಣ್ತಾ ಇದೆ. ಇದು ಸುತ್ತಲ ಪ್ರದೇಶವನ್ನು ಗಮನಿಸುವ ಮುಖಾಂತರವಾಗಿ ಇಲ್ಲಿ ಗಮನಿಸ್ಬೋದು. ಸುತ್ತಲೂ ಕೂಡ ಈ ರೀತಿಯಲ್ಲಿ ಈ ತಗ್ಗಿನ ಪ್ರದೇಶದಲ್ಲಿ ನೀರು ಸುತ್ತಲೂ ಕೋಟೆಯ ಸುತ್ತಲೂ ಕೂಡ ನೋಡಿ ತುಂಬ ಹಿಂಭಾಗದಲ್ಲಿ ಕಾಣ್ತಾ ಇದೆ. ಹಿಂಭಾಗದಲ್ಲೂ ಕೂಡ ಕೋಟೆಯ ಸುತ್ತಲೂ ಕೂಡ ಆವರಣದ ಸುತ್ತಲೂ ಕೂಡ ಈ ತಗ್ಗಿನ ಪ್ರದೇಶದಲ್ಲಿ ನೀರು ನಿಂತಿರ್ತದೆ. ಭಾಳ ಹಿಂದಿನ ಕಾಲದಲ್ಲಿ ನಿಂತಾಯಿತು. ಈ ರೀತಿಯಲ್ಲಿ ಇದು ಬಹಳ ಹಳೆಯ ಕೋಟೆ, ಕಸ್ತೂರಿ ರಂಗಪ್ಪ ನಾಯಕನ ಕೋಟೆ ಅನ್ನುವಂಥದ್ದನ್ನು ಕಾಣ್ಬೋದು. ಈ ತಗ್ಗಿನ ಪ್ರದೇಶದಲ್ಲಿ ನೀರನ್ನು ನಿಲ್ಲಿಸಿ ಕೋಟೆಯ ರಕ್ಷಣೆಗೆ, ಶತ್ರುಗಳಿಂದ ಕೋಟೆಯನ್ನು ರಕ್ಷಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ರು ಹೊಳೆಗಾರರು ಅಂತಕ್ಕಂಥದ್ದು ಕಾಣ್ತಾ ಇದೆ. ಈ ರೀತಿಯಲ್ಲಿ ಇರುವಂತಹ ಕೋಟೆ ಇದು ಕಸ್ತೂರಿ ರಂಗಪ್ಪ ನಾಯಕ ಅಂತಕ್ಕಂತಹ ಪಾಳೆಗಾರ ಕಟ್ಟಿದಂತಹ ಕೋಟೆಯಾಗಿದೆ. ಅದರಿಂದಲೇ ಕಸ್ತೂರಿ ರಂಗಪ್ಪ ನಾಯಕನ ಕೋಟೆ ಅಥವಾ ಶಿರಾ ಕೋಟೆ ಅನ್ನುವ ಹೆಸರು ಈ ಕೋಟೆಗೆ ಇರುವುದನ್ನು ಕಾಣ್ಬೋದು. ಈ ಶಿರಾ ಅನ್ನುವಂಥ ನಗರ ಅಂದರೆ ಸಿರಿಯಾ ನಾಡು, ಸಿರಿಯಾ ಸೀಮೆ ಅನ್ನುವಂತಹ ಹೆಸರು ಈ ನಾಡಿಗೆ, ಈ ಊರಿಗೆ ಇರೋದನ್ನು ಕಾಣ್ಬೋದು. ಸಿರಿಯಣ್ಣ ಅನ್ನುವಂಥ ವ್ಯಕ್ತಿ ಈ ಕೋಟೆ ಕಟ್ಟುವಂಥ ಸಂದರ್ಭದಲ್ಲಿ ಪಾಳೆಗಾರರಿಗೆ ಸಹಾಯ ಮಾಡಿದ್ದರಿಂದ, ಯಾಕಂದರೆ ಕೋಟೆ ಕಟ್ಟಬೇಕಾದ್ರೆ ಊಟ ಉಪಚಾರ ಮತ್ತೊಂದು ಮಗದೊಂದು ಇವೆಲ್ಲ ಸಂದರ್ಭದಲ್ಲಿ ಹೊರಗಡೆಯಿಂದ ಬಂದು ಕೋಟೆ ಕಟ್ಟುವಂಥ ಸಂದರ್ಭದಲ್ಲಿ ಅನುಕೂಲ ಬೇಕೇ ಬೇಕಾಗ್ತದೆ. ಅಂತಹ ಸಹಾಯವನ್ನು ಸಿರಿಯಣ್ಣ ಮಾಡಿದ್ದ ಕಾರಣದಿಂದ ಸಿರಿಯಣ್ಣ ಅನ್ನೋ ಹೆಸರಲ್ಲಿಯೇ ಈ ಹೆಸರು ಈ ಕೋಟೆಗೂ ಮತ್ತು ಈ ನಗರಕ್ಕೂ ಅಥವಾ ಮೂಲ ಗ್ರಾಮಕ್ಕೂ ಬಂದಿದ್ದನ್ನು ಕಾಣ್ಬೋದು. ಆ ಮೂಲಕವಾಗಿ ಸಿರಿಯಾ ನಾಡು ಅಥವಾ ಸಿರಿಯಾ ಸೀಮೆ ಅಂತೇಳಿ ಈ ಹೆಸರು ಬಂದಿರತಕ್ಕಂಥದ್ದನ್ನು ಕಾಣ್ಬೋದು.